ನಮಸ್ತೆ ಪ್ಯಾನ್ ಇಂಡಿಯಾ 360 ವ್ಯೂವರ್ಸ್. ಸೂ ಫ್ರಮ್ ಸೋ ಕನ್ನಡದ RRR ಅಂತಾನೆ ಖ್ಯಾತಿಯಾಗಿರುವಂತಹ ಒನ್ ಆಫ್ ದ ಬೆಸ್ಟ್ ಸಿನಿಮಾಟೋಗ್ರಫರ್, ಪ್ರೊಡ್ಯೂಸರ್, ಆ್ಯಕ್ಟರ್ ರಾಜ್ ಬಿ ಶೆಟ್ಟಿ ಅವ್ರ ಸಿನಿಮಾ ಯಾವ ರೀತಿ ಇದೆ ಅಂತಂದರೆ ನೀವು ಒಂದು ಮೊಮೆಂಟಮಲ್ಲೂ ಸಹ ನಗ್ದೇನೆ ಆಚೆ ಬರಲ್ಲ. ಆ ಕ್ಯಾರೆಕ್ಟರೈಸೇಷನ್ ಯಾವ ಥರ ಐತೆ ಅಂದರೆ ನೀವು ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀನಿ ಅಂತ ಅನ್ಸಲ್ಲ. ಪಕ್ಕದ ಮನೆದೇನೋ ಗಲಾಟೆ, ಪಕ್ಕದ ಮನೆದೇನೋ ಒಂದು ಸೀನ್ನ ನೋಡ್ತಿದ್ದೀನಿ ಅಂತ ಅನ್ಸ. ಆ ಒರಿಜಿನಾಲಿಟಿ, ಆ ಕ್ಯಾರೆಕ್ಟ್ರು, ಸತೀಶ್ ಅಣ್ಣ, ರಾಜಣ್ಣ, ಭಾವ, ಅವೆಲ್ಲ ಕ್ಯಾರೆಕ್ಟ್ರು ನಿಮ್ಮ ಒಂದು ಹಳ್ಳಿ ಲೋಕಲಿಟಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸಿಂಪಲ್ ಲೈನ್ ಹೆಂಗಪ್ಪ ಅಂದರೆ, ನಾರ್ಮಲ್ ಒಂದು ಮದುವೆ ಸಿಚುವೇಷನಲ್ಲ ಹಿಂಗೆ ಕಾನ್ವರ್ಸೇಷನಲ್ಲಿ ರಿಯಲ್ ಅಲ್ಲದೆ ರೀಲಾಗಿ ಒಂದು ಗೋಸ್ಟ್ ಎಂಟ್ರಿ ಆಗುತ್ತೆ. ಸೊ ಅದು ಎಂಟ್ರಿ ಆಗ್ತಾ ಅದೇ ರಿಯಲ್ ಆಗ್ತಾ ಹೋಗುತ್ತೆ. ಆ ಫನ್ ಎಲಿಮೆಂಟು, ಆಮೇಲೆ ನಮ್ಮ ಕರ್ನಾಟಕದ್ದು ಲೋಕಾಲಿಟಿ ನೇಚರ್ನ ಯಾವ ರೀತಿ ತೋರಿಸೋರೆ ಅಂದರೆ, ಎಂತೆಂಥ ಟೆಕ್ನಿಷಿಯನ್ಸು. ರಾಜ್ ಬಿ ಶೆಟ್ಟಿ ಅವರು ಒನ್ ಆಫ್ ದ ಬೆಸ್ಟ್ ಮೂವಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೂ ಫ್ರಮ್ ಸೋ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಅಂತ. ಆ ಸ್ಪಾಂಟಿನಿಯಸ್ ಆಗಿ ಡೈಲಾಗ್ಸ್ ಡೆಲಿವರೀಸು, ಸುಮ್ಮನೆ ಏನೂ ಕ್ರಿಂಜ್ ಇಲ್ದೇ ಅನ್ನೆಸೆಸರಿ ಫೈಟ್ಸು. ಇವಾಗೆಲ್ಲ ನಾವು ಡೇಸ್ ಮೊನ್ನೆಲ್ಲ ಕೆಲವು ತೆಲುಗು ಸಿನಿಮಾ ಎಲ್ಲ ಸೂಪರ್ ಸ್ಟಾರ್ ಸಿನಿಮಾ ಎಲ್ಲ ಬಂತು. ಅವೆಲ್ಲ ಯಾವ ರೀತಿ ಕ್ರಿಂಜ್ ಅಂತ ಅಂದರೆ ಕಥೆನೇ ಅರ್ಥ ಆಗಲ್ಲ. ಇದು ಹೆಂಗೆ ಅಂದರೆ, ನೀವು ಒಬ್ಬರು ಅಲ್ಲಿ ಆ ಒಂದು ಕ್ಯಾರೆಕ್ಟ್ರಲ್ಲಿ ಇದ್ದು ಜೀವಿಸಿ ಅದು ಕನೆಕ್ಟಾಗಿ ನೋಡೋವಂಥ ಸಿನಿಮಾ ಸೂ ಫ್ರಮ್ ಸೋ. ಯಾವುದೇ ಕಾರಣಕ್ಕೂ ಒಂದು ಮೊಮೆಂಟಮಲ್ಲೂ ಬೇಜಾರಾಗಲ್ಲ. ವರ್ತ್ ವಾಚ್, ಪೈಸಾ ವಸೂಲ್ ಸಿನಿಮಾ. RRR ಆದಂತಹ ಅವರು ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹ್ಯೂಮರಸ್ಸು, ಆ ಒಂದು ಹಿಲೇರಿಯಸ್ ಕಾನ್ಸೆಪ್ಟ್ನ ಕನ್ನಡ ಒಂದು ನೇಟಿವಿಟಿಗೆ ತಂದು ಆಮೇಲೆ ಆ್ಯಕ್ಟರ್ಸ್ ಹೆಂಗೆ ಅಂದರೆ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ನಾರ್ಮಲ್ ಇವಾಗ ನಮ್ಮ ಕಾನ್ವರ್ಸೇಷನ್ ಹೆಂಗಿರುತ್ತೆ, ಆ ಕಾನ್ವರ್ಸೇಷನ್ಸಲ್ಲಿ ನಾವು ನೋಡೋ ಥರ ಹೆಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂದರೆ, ಇಷ್ಟು ಬೇಗ ಮುಗಿದೋಗ್ಬಿಡುತ್ತಾ ಸಿನಿಮಾ ಅಂತ ಅನಿಸ್ಬಿಡುತ್ತೆ. ನಗ್ತಾ ಎಷ್ಟು ಬೇಗ ಮುಗಿದೋಯ್ತು ಸಿನಿಮಾ ಅಂತಲೇ ಗೊತ್ತಾಗಲ್ಲ. ಈ ರೀತಿ ಇದೆ ಸೂ ಫ್ರಮ್ ಸೋ. ನನಗಂತೂ ನಾನು ಮತ್ತೆ ಇನ್ನೊಂದು ಸತಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇದ್ದೀನಿ. ಯಾರ್ಯಾರು ಹೋಗಿದ್ದೀರಾ ಆ ಸಿನಿಮಾದಲ್ಲಿ, ಯಾವ ಕ್ಯಾರೆಕ್ಟ್ರ್ ನಿಮಗೆ ಕನೆಕ್ಟ್ ಆಯಿತು, ಮತ್ತು ಏನು ಇಷ್ಟ ಆಯಿತು, ಸಾಂಗ್ಸು, BGM ಒನ್ ಆಫ್ ದ ಸ್ಟಾಪ್ ನಾಚ್. ಇನ್ನೊಂದು ಪ್ಲಸ್ ಪಾಯಿಂಟು ಕ್ಯಾಮ್ರಾ ವರ್ಕು. ಸರ್ ಆ್ಯಟ್ಸಾಪ್ ಸರ್ ಕ್ಯಾಮ್ರಾ ವರ್ಕಿಗೆ. ಆ ಒಂದು ವೈಬ್ ಇದೆಯಲ್ಲ, ಆ ನೇಚರ್ ತೋರಿಸಿರೋ ರೀತಿಯೇ ಒಂದು ಬೆಸ್ಟ್ ಥಿಂಗು. ಆ ಒಂದು ಕಲ್ಚರು ಎಲ್ಲ. ಸೊ ಯಾರ್ಯಾರು ಹೋಗಿಲ್ಲ ಈ ಒಂದು ವೀಕೆಂಡಲ್ಲಿ, ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ನೋಡೋ ಅಂಥ ಬಕೆಟ್ ಲಿಸ್ಟ್ ಹಾಕ್ಕೊಳ್ಳಿ. ಫೈನೆಸ್ಟ್ ಕನ್ನಡ ಸಿನಿಮಾ. ನೀವು ಎದೆ ತಟ್ಕೊಂಡು ಬೇರೆಯವ್ರಿಗೆ ನೀವು ಶೇರ್ ಮಾಡ್ಬೋದು. ಮತ್ತು ಈ ಒಂದು ಕ್ಯಾರೆಕ್ಟರೈಸೇಷನ್ ಮತ್ತು ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದೇ ರೀತಿ ಮೂವಿ ರಿವ್ಯೂಗೆ ನಮ್ಮ ಪ್ಯಾನ್ ಇಂಡಿಯಾ 360 ಪೇಜ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.